ಸೆಕೆಂಡ್ PUC ಪರೀಕ್ಷೆಯ ನಿಮ್ಮ ಫಲಿತಾಂಶ ಸಮಾಧಾನ ತಂದಿಲ್ವಾ? ನಿಮ್ಮ ಉತ್ತರ ಪತ್ರಿಕೆಯನ್ನು ತರಿಸೋದು ಹೇಗೆ? ಎರಡನೇ ಪರೀಕ್ಷೆ ಬರೀತೀರಾ? ಹಣ ಎಷ್ಟು ಗೊತ್ತಾ? ಪರೀಕ್ಷೆಯ ವೇಳಾಪಟ್ಟಿ ಇಲ್ಲಿದೆ ನೋಡಿ. ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ. ಸೆಕೆಂಡ್ PUC ಫಲಿತಾಂಶ ಈಗಾಗಲೇ ಬಂದಿದೆ. ಕೆಲವರಿಗೆ ಈ ಫಲಿತಾಂಶ ಖುಷಿ ನೀಡಿದರೆ ಇನ್ನೂ ಕೆಲವರಿಗೆ ಬೇಸರ ತಂದಿದೆ. ನಾನು ಪರೀಕ್ಷೆಯನ್ನು ಚೆನ್ನಾಗೇ ಬರೆದಿದ್ದೀನಿ, ನನಗೆ ಅಂಕ ಇನ್ನೂ ಬರಬೇಕು, ನನ್ನ ಉತ್ತರ ಪತ್ರಿಕೆಯನ್ನು ತರಿಸಬೇಕು, ಮರು ಮೌಲ್ಯಮಾಪನಕ್ಕೆ ಹಾಕಬೇಕು, ಅಥವಾ ಎರಡನೇ ಪರೀಕ್ಷೆಯನ್ನು ಬರೀಬೇಕು ಅಂದ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಪ್ರಸಕ್ತ ದೃಶ್ಯೀಕರಣವನ್ನು ನೋಡಿ. ನಿಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ತರಿಸಲಿಕ್ಕೆ ದಿನಾಂಕ 8/4/2025ರಿಂದ 13/4/2025ರವರೆಗೆ ಅರ್ಜಿ ಸಲ್ಲಿಸಬಹುದು. ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿ ಪಡೆಯಲು ಪ್ರತಿ ವಿಷಯಕ್ಕೆ 530 ರೂಪಾಯಿ ಹಣವನ್ನು ಆನ್ಲೈನ್ ಮುಖಾಂತರವಾದರೂ ಪಾವತಿಸಬಹುದು ಅಥವಾ ಚಲನ್ ಮೂಲಕ ಆಫ್ಲೈನ್ ಮೂಲಕವಾದರೂ ಪಾವತಿಸಬಹುದು. ನಿಮ್ಮ ಉತ್ತರ ಪತ್ರಿಕೆಯ ಸ್ಕ್ಯಾನ್ ಪ್ರತಿಯನ್ನು ದಿನಾಂಕ 12/4/2025ರಿಂದ 16/4/2025 ಒಳಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ರಿವ್ಯಾಲ್ಯೂಯೇಷನ್ಗೆ ಅರ್ಜಿ ಸಲ್ಲಿಸ್ತಕ್ಕಂತಹ ವಿದ್ಯಾರ್ಥಿಗಳು ದಿನಾಂಕ 12/4/2025ರಿಂದ 17/4/2025 ಒಳಗೆ 1670 ರೂಪಾಯಿ ಶುಲ್ಕವನ್ನು ಪಾವತಿಸಿ ಅರ್ಜಿ ಸಲ್ಲಿಸಬೇಕು. ಈ ಅರ್ಜಿಯನ್ನು ತಮ್ಮಗಳ ಫೋನ್ನಲ್ಲೇ ನೀವು ಸಲ್ಲಿಸಬಹುದು. ಅದರ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಉಪಯೋಗಿಸ್ಕೊಳ್ಳಿ. ಇನ್ನು ಸೆಕೆಂಡ್ PUC ಪರೀಕ್ಷೆ 2 ಇದೇ ತಿಂಗಳ 24ರಿಂದ ಪ್ರಾರಂಭವಾಗಲಿದ್ದು, ಇದನ್ನು ಬರೆಯಲಿಚ್ಛಿಸುವ ವಿದ್ಯಾರ್ಥಿಗಳು ದಿನಾಂಕ 8/4/2025ರಿಂದ 15/4/2025 ಒಳಗೆ ನಿಮ್ಮ ಕಾಲೇಜಿಗೆ ಹೋಗಿ ಪರೀಕ್ಷೆಗೆ ನೋಂದಾಯಿಸ್ಕೊಳ್ಳಿ. ಇಲ್ಲವಾದಲ್ಲಿ 16/4/2025ರಿಂದ 17/4/2025 ಒಳಗೆ ದಂಡವನ್ನು ಪಾವತಿಸಿ ನೋಂದಾಯಿಸ್ಕೊಳ್ಬಹುದು. ಮತ್ತೊಂದು ಬಹಳ ಮುಖ್ಯವಾದಂಥ ವಿಚಾರ, ನಾಟ್ ಕಂಪ್ಲೀಟ್ ಎಂದು ಬಂದಿರತಕ್ಕಂತಹ ವಿದ್ಯಾರ್ಥಿಗಳು, ಅಂದರೆ NC ಅಂತ ಬಂದಿರತಕ್ಕಂತಹ ವಿದ್ಯಾರ್ಥಿಗಳು, ಒಂದು ವಿಷಯಕ್ಕೆ 140 ರೂಪಾಯಿ, 2 ವಿಷಯಕ್ಕೆ 170 ರೂಪಾಯಿ, 3 ವಿಷಯಕ್ಕೆ 400 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಫಲಿತಾಂಶವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಬರೆಯಲಿಚ್ಛಿಸುವ ವಿದ್ಯಾರ್ಥಿಗಳಿಗೆ ಒಂದು ವಿಷಯಕ್ಕೆ 175 ರೂಪಾಯಿ ಶುಲ್ಕವನ್ನು ನಿಗದಿಗೊಳಿಸಲಾಗಿದೆ. ಇದೇ ತಿಂಗಳ 24ರಿಂದ ಎರಡನೇ ಪರೀಕ್ಷೆ ಪ್ರಾರಂಭವಾಗಲಿದ್ದು, ಈ ಪರೀಕ್ಷೆಯ ವೇಳಾಪಟ್ಟಿ ಇಲ್ಲಿದೆ ನೋಡಿ. ಒಂದು ನಿಮಿಷ. ದ್ವಿತೀಯ PUC ಪರೀಕ್ಷೆಯ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ